ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಯೇಸು ಕ್ರಿಸ್ತನು ಈ ಪರ್ವತ ಪ್ರಸಂಗ ಮಾಡಿದ ಅತಿ ಶ್ರೇಷ್ಠ ಪ್ರಸಂಗದಲ್ಲಿ ತನ್ನ ಶಿಷ್ಯರಿಗೆ ಮತ್ತು ಜನರಿಗೆ ತಾನೆ ನಿರ್ಮಲ ಚಿತ್ತರು ಧನ್ಯರು ಎಂದರೆ ಅರ್ಥ ಶುದ್ಧ ಹೃದಯವುಳ್ಳವರು, ಶುದ್ಧ ಮನಸ್ಸಾಕ್ಷಿ ಉಳ್ಳವರು ಧನ್ಯರು, ಅವರು ದೇವರು ನೋಡುವರು. ಈ ವಾಕ್ಯದ ನಿಜ ಅರ್ಥ ಎಂದರೆ ಈ ಲೋಕದಲ್ಲಿ ನೀವು ಆಶೆಗಳು ಹೊಂದಿಕೊಳ್ಳಬೇಕಾದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಪರಿಶುದ್ಧರಾಗಿ ಜೀವಿಸುವವರು ಈ ಲೋಕದಲ್ಲಿ ಅವರ ಆಶೆಗಳು ಹೊಂದುತ್ತಾರೆ ಮತ್ತು ಅವರು ದೇವರನ್ನು ನೋಡುತ್ತಾರೆ ಎಂಬುದು ಅರ್ಥವಾಗಿದೆ. ಅದೇ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ನೀವು ಆಶೆ ಹೊಂದಬೇಕಾದರೆ ನಿರ್ಮಲ ಚಿತ್ತರಾಗಿ ಶುದ್ಧ ಹೃದಯಗಳಿಗೆ ಹೇಗೆ ಜೀವನ ಮಾಡಬಹುದು, ಯಾವ ರೀತಿ ಎಂಬುದಾಗಿ ಕೆಲವೊಂದು ಸಂಗತಿಗಳನ್ನು ಹೆಜ್ಜೆ ನೋಡೋಣ. ಮೊದಲನೇ ಸಂಗತಿಯಾಗಿದೆ, ದಿನಾಲು ನಮ್ಮ ಶರೀರದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿಕೊಡುವವರು ಆಗಬೇಕು. ನಾವು ನೋಡ್ತೇವೆ ರೋಮಾಪುರದವರಿಗಿರುವ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 11ರಿಂದ 16ನೇ ವಾಕ್ಯ ತನಕ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರೆಂದು ಎನಿಸಿಕೊಳ್ಳಿರಿ. ಪಡುತ್ತೆ, ಯಾರು ಎಷ್ಟು ನಂಬಿಕೆ ಇಟ್ಟು ನೀಡಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಿದ್ದೀರೋ ನೀವು ಪ್ರತಿದಿನ ಆ ದೀಕ್ಷಾ ಸ್ನಾನವನ್ನು ನೆನಪಿಗೆ ತರಬೇಕು. ಅದು ಅರ್ಥವಾಗಿದೆ. ನೀವು ಪ್ರತಿದಿನ ಯೇಸು ಕ್ರಿಸ್ತನ ನಂಬಿಕೆಟ್ಟವರು ನೀರಿನ ದೀಕ್ಷೆ ಮುಖಾಂತರ ಪಾಪದ ಪಾಲಿಗೆ ಸತ್ತಿದ್ದೀರಿ. ಆ ಗುರುತಿನಲ್ಲಿ ನೀರನ್ನು ತೆಗೆದುಕೊಂಡಿದ್ದೀರಿ. ಯೇಸು ಕ್ರಿಸ್ತನಕ್ಕೋಸ್ಕರ ಜೀವಿಸ್ತೀರಿ ಎಂಬುದಾಗಿ ನಿರ್ಧಾರ ಪ್ರತಿಯೊಂದನೇ ನೀರನ್ನು ತೆಗೆದುಕೊಂಡಿದ್ದೀರಿ. ಅದು ನೀವು ಜ್ಞಾಪಕ ತಂದರೆ ಮಾತ್ರವೇ ನೀವು ಆ ಪಾಪಾದಿನ ಸಾವಿದ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಹೇಳ್ತಾನೆ, ನೀವು ದಿನಾಲು ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವುದರಿಂದ ಎನಿಸಿಕೊಳ್ಳಬೇಕು. ಆವಾಗ ಮಾತ್ರ ನಿಮಗೆ ಪರಿಶುದ್ಧ ಜೀವಿಸ ಸಾಧ್ಯವಾಗ್ತದೆ ಎಂಬುದು ಹೇಳ್ತಾನೆ. ನಂತರ 12ನೇ ವಾಕ್ಯ ನೋಡ್ತೇವೆ, ಈ ಗುರುದಿಂದ ಸಾಹಿತ್ಯಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಅತಿ ಸ್ಪಷ್ಟ ಹೇಳ್ತಾನೆ, ಈ ಲೋಕದಲ್ಲಿ ನೀವು ಆಸೆ ಹೊಂದಬೇಕಾದ್ರೆ ಪ್ರತಿದಿನ ನೀವು ನಡೀತಾ ದೀಕ್ಷೆಯನ್ನು ಜ್ಞಾಪಕ ತರಬೇಕು. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಶರೀರದ ಪ್ರತಿಯೊಂದು ಅಂಗಗಳನ್ನು ಪ್ರತಿ ಗಳಿಗೆ ನೀತಿಯ ಕ್ರಿಯೆಗಳನ್ನು ಮಾಡುವುದಕ್ಕೆ ಅಥವಾ ನೀತಿಯ ಸಾಧನಗಳನ್ನಾಗಿ ಉಪಯೋಗ ಮಾಡಲಿಕ್ಕೆ ನೀವು ಸಮರ್ಪಣೆ ಮಾಡಿಕೊಡಬೇಕು. ಹಾಗೆ ಮಾಡುವುದಾದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ಎಂಬುದು ಹೇಳ್ತಾನೆ. ಒಂದು ವೇಳೆ ಈ ರೀತಿ ನಿಮ್ಮ ಅಂಗಗಳನ್ನು ನೀತಿಯ ಕ್ರಿಯೆ ಮಾಡಲಿಕ್ಕೆ ಸಮರ್ಪಣೆ ಮಾಡಿಕೊಡದಿದ್ದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡುತ್ತದೆ. ಸೈತನು ನಿಮ್ಮ ಮೇಲೆ ದೊರೆತನ ಮಾಡುತ್ತಾನೆ. ಅದಕ್ಕೋಸ್ಕರ ಅನೇಕ ದೇವರ ಮಕ್ಕಳು ಸೈತನ ಅಟ್ಯಾಕಿಗೆ ಒಳಪಡುತ್ತಾರೆ. ಸೈತನ ಅವರ ಆಸೆಯನ್ನು ಕದ್ದುಕೊಳ್ಳುತ್ತಾರೆ. ಯಾಕೆಂದರೆ ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡವರು ನೀವು ಪ್ರತಿದಿನ ನೆನಪಿ ತರಬೇಕು. ನೀರಿನಲ್ಲಿ ದೀಕ್ಷೆ ತೆಗೆದುಕೊಂಡ ಉದ್ದೇಶ ಏನೆಂದರೆ ನೀವು ಯೇಸು ಕ್ರಿಸ್ತೊಟ್ಟಿಗೆ ಪಾಪದ ಪಾಲಿಗೆ ಸತ್ತಿದ್ದೀರಿ, ಯೇಸು ಹೊಸ ಜೀವಿತಕ್ಕೆ ಜೀವಿಸಿ ಎಂಬ ಒಂದು ನಿರ್ಧಾರ, ಒಂದು ಪ್ರತಿಜೋಡಣೆ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಿದ್ದೀರಿ. ಅದಕ್ಕೆ ನೀರಲ್ಲಿ ಮುಳುಗಿ ದೀಕ್ಷೆ ಕೊಡೋದು ಅದಕ್ಕೆ ಅರ್ಥ ಉಂಟು. ಈ ಅರ್ಥ ತಿಳಿದುಕೊಂಡು ದೀಕ್ಷೆ ತೆಗೆದುಕೊಂಡವರು ಪ್ರತಿದಿನ ನಿಮ್ಮ ಅಂಗಗಳನ್ನು ದೇವರು ಸಮರ್ಪಣೆ ಮಾಡಿ ಕೊಡುವುದಾದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಯುವುದಿಲ್ಲ, ಸಹಿತ ನಿಮ್ಮ ಮೇಲೆ ಅಧಿಕಾರವಿಲ್ಲ ಮತ್ತು ದೇವರು ನಿಮಗೆ ಆಶೀರ್ವಾದ ಮಾಡುತ್ತೆ. ಮುಂದೆ ನಾವು ನೋಡ್ತೇವೆ 14ನೇ ವಾಕ್ಯದಲ್ಲಿ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿದ್ದ ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು. ಇವತ್ತು ಕೃಪೆ ಕಾಲವಾಗಿದೆ. ಕೃಪೆ ಉಂಟು ಪುನಃ ಪಾಪ ಮಾಡಬಹುದು? ಇಲ್ಲ ದೇವರ ಕೊಟ್ಟ ಕೃಪೆ ಪಾಪ ಜೀವಿಸಲಿಕ್ಕಲ್ಲ. ದೇವರು ಕೊಟ್ಟ ಕೃಪೆ
ಪಾಪದ ಮೇಲೆ ಜೀವನ ಹೊಂದಲಿಕ್ಕೆ ಕೊಟ್ಟ ಕೃಪೆ, ಅದು ಪಾಪ ಮಾಡಲಿಕ್ಕೆ ಕೊಡಲಿಲ್ಲ ಎಂಬುದೇ ವಾಪಸ್ ಮಾಡಿದ್ದಾರೆ. ಮತ್ತು 16 ನೋಡ್ತೇವೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀರಿ ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ. ಅತಿ ಸ್ಪಷ್ಟ ಅದನ್ನೇ, ದೇವರ ಕೃಪೆ ಉಂಟು, ಅದೆಷ್ಟು ನೀವು ಪಾಪ ಮಾಡಿದರೂ ದೇವರು ಶ್ರಮಿಸ್ತಾನೆ. ಧರ್ಮಶಾಸ್ತ್ರದಲ್ಲಿ ಕೃಪೆ ಇಲ್ಲ, ಅದೇ ಕೃಪೆ ಉಂಟು ಎಂಬುದಾಗಿ ನೀವು ಪಾಪಕ್ಕೆ ದಾಸರಾದರೆ ಅದರ ಪ್ರತಿಫಲ ಮರಣ ಬರುತ್ತದೆ. ಮರಣ ಎಂದರೆ ಯಾವೊಬ್ಬ ವಿಶ್ವಾಸಿಯು ನೀರಲ್ಲಿ ಮುಳುಗಿ ಅಂದ್ಕೊಂಡ ನಂತರ ಅವನು ಪ್ರತಿದಿನ ಅವನು ಪಾಪಕ್ಕೆ ಅವನು ಗುಲಾಮನಾಗುವುದರೆ ಪಾಪದ ನಿಮಿತ್ತ ಅವನ ಆತ್ಮದಲ್ಲಿ ಅವನು ದೇವರ ಜೀವವನ್ನು ಅವನು ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ. ಆತ್ಮಿಕ ಅಭಿವೃದ್ಧಿ ಅವನಲ್ಲಿ ತೋರಿಬೋದಿಲ್ಲ. ಪ್ರಾರ್ಥನೆಯಲ್ಲಿ ಜೀವ ಹೊಂದಲಿಕ್ಕೆ ಅವನಿಗೆ ಆಗುವುದಿಲ್ಲ. ವಾಕ್ಯ ಓದಲಿಕ್ಕೆ ಅವನಿಗೆ ಆಸಕ್ತಿ ಇರುವುದಿಲ್ಲ. ಅವನ ಮನಸ್ಸಿನಲ್ಲಿ ನಿರಾಶೆ, ಜಿಗುಪ್ಸೆ, ಚಿಂತೆ ತುಂಬಲ್ಪಡುತ್ತದೆ, ಭಯ ತುಂಬಲ್ಪಡುತ್ತದೆ. ಅನೇಕ ರೋಗಗಳು, ಅನೇಕ ರೀತಿಯ ಸಹಿತ ಅವನು ಅಟ್ಯಾಕ್ ಮಾಡ್ತಾರೆ. ಇದೆಲ್ಲ ಮರಣದ ಸೂಚನೆಯಾಗಿದೆ. ಈ ರೀತಿಯಲ್ಲಿ ಸಹಿತನು ಅವರಿಗೆ ಕಷ್ಟ ಶೋಧನೆ, ರೋಗಗಳು ತಪ್ಪದೇ ಬರುತ್ತೆ. ಇದು ಮರಣ ತೋರಿಸ್ತದೆ. ಆದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ಇದರ್ಥನೇ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ. ಆ ನಂಬಿಕೆಯಿಂದ ದಿನಾಲು ನಿಮ್ಮ ಅಂಗಗಳನ್ನು ವಿಧೇಯತ್ವಕ್ಕೆ ಅಥವಾ ನೀತಿಗೆ ಉಪಯೋಗ ಸಮರ್ಪಣೆ ಮಾಡುವುದರೆ ನೀವು ನೀತಿವಂತರಾಗ್ತೀರಿ. ಆ ನೀತಿವಂತರಿಗೆ ಸಿಗುವ ಫಲ ಯಾವುದೆಂದರೆ ದೇವರು ನೀತಿವಂತರನ್ನು ಆಶೀರ್ವಾದ ಮಾಡ್ತಾನೆ. ನೀತಿವಂತ ಸಂಬಂಧ ಕಷ್ಟಗಳು ಅನೇಕವಿದ್ದರೂ ಅವುಗಳನ್ನು ಬಿಡುಗಡೆ ಕೊಡ್ತಾನೆ. ನೀತಿವಂತ ಕೂಗುಗಳು ಕಲಿತು ಈ ನೀತಿವಂತ ಸಿಗುವ ಅನೇಕ ಆಶೀರ್ವಾದ ಉಂಟು. ಅಲ್ಲಿ ಉಂಟು ನೋಡ್ತೇವೆ. ಕೀರ್ತನೆ 5ನೇ ಕೀರ್ತನೆ ನಾವು ನೋಡ್ತೇವೆ 12ನೇ ವಾಕ್ಯದಲ್ಲಿ ನೀತಿವಂತ ದೇವರ ಆಶೀರ್ವಾದ ಮಾಡ್ತಾರೆ. ಪ್ರತಿಯೊಂದು ನೀತಿವಂತನಿಗೆ ವಾಗ್ದಾನ, ಎಲ್ಲ ವಾಗ್ದಾನ ನಿಮಗೆ ಸಿಗುತ್ತೇವೆ. ಆಶೀರ್ವಾದ ಹೊಂದುತ್ತೀರಿ. ಇಲ್ಲದಿದ್ದರೆ ನೀವು ಆಶೀರ್ವಾದ ಹೊಂದುವುದೇ ನಿಮಗೆ ಮರಣ ಅಂದರೆ ಜಿಗುಪ್ಸೆ, ನಿರಾಸೆ, ಕಷ್ಟ, ದುಃಖ, ಚಿಂತೆ ಇದೆಲ್ಲ ಬೆನ್ನಟ್ಟಿಕೊಂಡು ಬರ್ತೇವೆ. ನೀವು ಆಗ ಪ್ರಶ್ನೆ ಮಾಡ್ತೀರಿ, ಹೌದು ದೇವ, ನಾನು ನಿನ್ನ ನಂಬಿಕೆ ಇಟ್ಟಿದ್ದೇನೆ, ಯೇಸುವಿನ ಅಂಗೀಕಾರ ಮಾಡಿದ್ದೇನೆ, ನೀನು ಮುಳಿದಿಷ್ಟು ಅಂತ ತಿಳ್ಕೊಂಡಿದ್ದೆ, ಯಾಕೆ ನನ್ನ ಕಷ್ಟಗಳು ಬರ್ತದೆ? ಕಾರಣ ಇಷ್ಟೇ, ನೀವು ಪಾಪಕ್ಕೆ ದಾಸರಾಗುವುದರೆ ಈ ರೀತಿಯ ಮರಣ ಎಂಬ ಫಲ ಬರ್ತದೆ. ಆದರೆ ನಂಬಿಕೆಯಿಂದ ನಿಮ್ಮ ಅಂಗಗಳನ್ನು ನೀತಿ ಕತ್ತಲು ಮಾಡೋ ಸಾಧನಕ್ಕೆ ಒಪ್ಪಿಸಿಕೊಡಿದ್ರೆ ನೀವು ನೀತಿವಂತರಾಗುತ್ತೆ. ಅದು ನೀತಿವಂತರಿಗೆ ದೇವರು ಆಶೀರ್ವಾದ ಮಾಡುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ನಿರ್ಮಲ ಚಿತ್ತ ಧನ್ಯರು ಆ ದೇವರು ನೋಡು. ಈ ರೀತಿ ನೀವು ಮಾಡುವುದಾದರೆ ದಿನಾಲು ದೇವರ ದೃಷ್ಟಿಯಲ್ಲಿ ನಿಮ್ಮ ಮನ ದೃಷ್ಟಿ ಪರಿಶುದ್ಧರಾಗಿ ತೋರಿಬರ್ತಾರೆ. ಆಲೋಚನೆ ಪರಿಶುದ್ಧ, ಯಾವುದೇ ರೀತಿಯ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರಿ ಇರುವುದಿಲ್ಲ. ಸಹಿತ ನಿಮ್ಮ ಮೇಲೆ ಅಧಿಕಾರಿ ಇರುವುದಿಲ್ಲ. ಸಹಿತನ ಕಲ್ಲವನು ನಿಮ್ಮನ್ನು ಯಾವ ಕಲ್ಲತ ಮಾಡಿ ಅವನಿಗೆ ಆಗುವುದಿಲ್ಲ. ದೇವರು ನಿಮಗೆ ಆಶೀರ್ವಾದ ಕೊಡ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 10ನೇ ವಾಕ್ಯ, ಕಳ್ಳನು ಬರುವುದು ಕಳ್ಳತನ ಮಾಡೋದಕ್ಕೆ, ಕದಿಯೋದಕ್ಕೆ, ಹಾಳು ಮಾಡೋದಕ್ಕೆ, ಕೊಯ್ಯೋದಕ್ಕೆ, ನಾಶ ಮಾಡೋದಕ್ಕೆ ಬರ್ತದೆ ವಿನ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಯೇಸು ಕ್ರಿಸ್ತನೇ ನಾನು ನಿಮಗೆ ಜೀವವನ್ನು ಮತ್ತು ಸಮೃದ್ಧಿಯಾದ, ನೋಡಿ ಯೇಸು ಕ್ರಿಸ್ತ ಬಂದದ್ದು ನಿಮಗೆ ನಿತ್ಯ ಜೀವ ಮತ್ತು ಸಮೃದ್ಧಿಯಾದ, ಅಂದರೆ ಈ ನಿತ್ಯ ಜೀವ ಒಟ್ಟಿಗೆ ಎಲ್ಲ ರೀತಿಯ ಆಶೀರ್ವಾದ ಸಮೃದ್ಧಿ ಕೊಳ್ಳಿ ಯೇಸು ಬಂದಿದ್ದಾನೆ. ಅದೇ ಇದು ನಂಬಿಕೆ ವಿಧಿ ದಾಸರಾದೆ ನೀತಿಯು ಫಲ, ಇದು ಫಲ ನಿಮಗೆ ಸಿಗ್ತದೆ. ಅದೇ ಪಾಪಕ್ಕೆ ದಾಸರಾದೆ ಈ ಕಲ್ಲನ್ನು ಬಂದು ಎಲ್ಲ ಆಶೀರ್ವಾದ ಕದ್ದುಕೊಂಡು ಹೋಗ್ತದೆ. ಅದಕ್ಕೆ ಪ್ರೇರಿಸ್ಕೊಳ್ತಾನೆ, ನಿರ್ಮಲ ಚಿತ್ತರು ಧನ್ಯರು ಅವ್ರ ದೇವ್ರು ನೋಡುವರು. ಇನ್ನೊಂದು ಅರ್ಥ ನಾವು ನೋಡ್ತೇವೆ, ಮನಸ್ಸಿನಲ್ಲಿ ಯಾರ ಬಗ್ಗೆ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ಮತ್ತೆ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ, ಆದ ಕಾರಣ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಇಲ್ಲಿ ಯೇಸು ಕ್ರಿಸ್ತನೇ ನೀವು ಪ್ರಾರ್ಥನೆ ಮಾಡುವಾಗ, ಅದು ಉಪವಾಸ ಮಾಡುವಾಗ, ಸ್ತುತಿ ಆರಾಧನೆ ಮಾಡುವಾಗ, ಆ ದೇವರಿಗೆ ಕೊಡುವ ದಶಮ ಕಾಣಿಕೆ ಕೊಡುವ, ಈ ಎಲ್ಲ ಯಜ್ಞವನ್ನು ದೇವರಿಗೆ ತಂದು ಕೊಡುವಾಗ ನಿನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನು ವಿರೋಧ ಉಂಟು ನೆನಪಿಗೆ ಬಂದರೆ ಯೇಸು ಕ್ರಿಸ್ತನೇ ಕೂಡಲೇ ಆ ವ್ಯಕ್ತಿ ಹತ್ತಿರ ಒಂದಾಗಬೇಕು, ಅವನಿಗೆ ಸಮಯ ಕೊಡಬೇಕು. ಹೌದು, ಕೆಲವು ಸರಿ ಕೆಲವೊಟ್ಟಿಗೆ ಒಂದಾಗಲಿಕ್ಕೆ ಆಗುವುದಿಲ್ಲ. ಅದೇ ಮನಸ್ಸಿನಿಂದ ಪ್ರೇರಣೆ. ಕೆಲವೊಂದು ಇದು ಗಂಡ ಹೆಂಡತಿ ಆದರೆ ಇಮ್ಮಿಡಿಯೇಟ್ ಪರಸ್ಪರ ಒಂದಾಗಬೇಕು. ಅದೇ ಕೆಲವರ ಸಂಗಡ ಒಂದಾಗಲಿಕ್ಕೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ನಿಮಗೆ ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ, ದೇವರ ದಶಮದ ಕಾಣಿಕೆ ಕೊಡುವಾಗ, ಸ್ತುತಿ ಆರಾಧನೆ ಮಾಡುವಾಗ, ಅದೇ ದೇವರ ಸೇವೆ ಮಾಡುವಾಗ ನಿಮ್ಮ ನೆನಪಿನಲ್ಲಿ ಯಾರ ಬಗ್ಗೆ ಒಂದು ನೋವು ಎಲ್ಲಿಯಾದರೂ ಎಷ್ಟು ವರ್ಷದ ಆಗಬಹುದು, ಅದು ನೀವು ಇಮ್ಮಿಡಿಯೇಟ್
ಆ ವ್ಯಕ್ತಿಯನ್ನು ದೇವರ ಕೈಲಿ ಕೊಡಬೇಕು. ದೇವರೇ, ಈ ವ್ಯಕ್ತಿಯನ್ನು ನನ್ನ ಹೃದಯದಿಂದ ಮನುಷ್ಯನ ಶ್ರಮಿಸುತ್ತೇನೆ ದೇವರೇ, ನನ್ನ ಶ್ರಮಿಸುವುದಕ್ಕೆ ದೇವರ ಸಮಯ ಕೇಳಬೇಕು. ಮತ್ತು ಆ ವ್ಯಕ್ತಿ ನಾನು ದೇವರ ಕೈಲಿ ಕೊಟ್ಟು ಬಿಡಬೇಕು, ಆ ದೇವರಿಗೆ ಬಿಟ್ಟು ಬಿಡಬೇಕು. ಅವರು ನಿಮ್ಮ ಹೃದಯ ಇಟ್ಟುಕೊಳ್ಳಬಾರ್ದು. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಯಾರೂ ನಿಮ್ಗೆ ಆಗ್ಬೋದು, ನಿಮ್ಗೆ ದೇವರ ಮಕ್ಕಳಿಂದ ನಿಮ್ಗೆ ಅನ್ಯಾಯವಾಗೋದು, ಯಾರು ನಿಮ್ಗೆ ಅನ್ಯಾಯ ಮೋಸ ವಂಚನೆ ಆಗಿರಬಹುದು. ಅದನ್ನು ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಇಟ್ಟುಕೊಂಡ್ರೆ, ನಿಮ್ಮ ಹೃದಯ ಇಟ್ಟುಕೊಂಡರೆ ನೀವು ಆಲಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ನೆನಪು ಬರುತ್ತದೆ. ಅದು ನೆನಪು ಬರುವಾಗ ಒಂದು ವೇಳೆ ಯೇಸು ನೀವು ಆ ಒಂದು ವ್ಯಕ್ತಿಯೊಟ್ಟಿಗೆ ಸಾಧ್ಯವಾದರೆ ಗಂಡನ ರೀತಿ ಮಕ್ಕಳು ಅದು ಬೇರೆ ಕೆಲವು ಸಂಗತಿ ಇದು ಆಗಲಿಕ್ಕೆ ಆಗುವುದಿಲ್ಲ. ಅದೇ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ವ್ಯಕ್ತಿಗೆ ನೀವು ಸಮಯವನ್ನು ಕೊಡುವುದಾದರೆ ಮಾತ್ರವೇ ಯೇಸು ಕ್ರಿಸ್ತನು ನಿಮ್ಮ ಪಾಪನ ಕ್ಷಮಿಸ್ತಾನೆ. ಮತ್ತು ಆವಾಗ ನಿಮ್ಮ ಕಾಣಿಕೆ ಪ್ರಾರ್ಥನೆ ಸ್ವೀಕಾರ ಮಾಡ್ತಾನೆ. ಆಶೀರ್ವಾದ ಒಂದು ತೀರಿ, ಇಲ್ಲದಿದ್ದರೆ ಆಶೀರ್ವಾದಕ್ಕೆ ಇದುವೇ ಪಾಪ. ಅನೇಕರು ಪ್ರಶ್ನೆ ಕೇಳ್ತಾರೆ, ಯಾಕೆ ದೇವರು ನನ್ನ ಆಶ್ರಯ ಮಾಡೋದಿಲ್ಲ? ಇವತ್ತು ನಿಮ್ಮ ಜೀವಿತ ಪರೀಕ್ಷೆ ದೇವರ ಆತ್ಮನ ತೋರಿಸ್ತಾ ಇದ್ದೇನೆ. ಅನೇಕರು ಸಂದೆ ನೋಡು, ಅನೇಕರು ಪ್ರಶ್ನೆ ಆಗಿದೆ, ಯಾಕೆ ದೇವರೇ ನನ್ನ ರೋಗ ಗುಣವಾಗುವುದಿಲ್ಲ? ಯಾಕೆ ದೇವರ ನನ್ನ ಪ್ರಾರ್ಥನೆ ಆಶೀರ್ವಾದ ಎಲ್ಲಿಯಾದರೂ ಯಾವ ಕ್ಷೇತ್ರದಲ್ಲಿಯೂ ಕೆಲವು ಆಗ್ಬೋದು ಎಲ್ಲಿಯಾದರೂ ಯಾರ ಬಗ್ಗೆಯೂ ನಿಮಗೆ ನೋವು ಮಾಡಿದ ನೆನಪಿಗೆ ಬರುವುದಾದರೆ ಅದು ಕಹಿಯಾದ ಭಾವನೆ, ಅಂದರೆ ಕಹಿಯಾದ ನೆನಪು, ಆ ದ್ವೇಷ ಕೋಪ ಬರುವುದಾದರೆ ನೀವು ಅವರಿಗೆ ಸಮಯ ಕೂಡ ಪುನಃ ನೆನಪು ಬರ್ತದೆ. ಅವರ ಬಗ್ಗೆ ನೀವು ಥಿಂಕ್ ಮಾಡಿ ಇದೇ ಬಂದರೆ ಇದು ಪಾಪವೇ ಅಡ್ಡಿ ಮಾಡುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನೇ ನಿನ್ನ ಕಾಣಿಕನು ಯಜ್ಞವಿದ್ದರೆ ಯಾರ ಬಗ್ಗೆ ನಿನಗೆ ವಿರೋಧ ಕೂಡಲೇ ನೀವು ಅವರನ್ನು ಸಮಯ ಕೊಡಬೇಕು. ಆಗ ಮಾತ್ರ ಸ್ವೀಕಾರ ಆಗುವುದು, ಆಗ ನಿಮಗೆ ಆಶೀರ್ವಾದ ಬರುವುದು. ಇದು ಅರ್ಥವಾಗಿದೆ. ಇನ್ನು ಎಕ್ಸಾಂಪಲ್ ನೋಡೋ ಮಾರ್ಕನ ಬರೋ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಾಕ್ಯ. ಇದರಲ್ಲಿ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳು ನಿಮಗೆ ಕ್ಷಮಿಸಿ ಬಿಡುವುದನ್ನು ಪುನಃ ಯೇಸು ಕ್ರಿಸ್ತನು ಮಾರ್ಕನ ಬರೆಸೋದು ಅದೇ ರೀತಿ ಹೇಳ್ತಾನೆ. ನಿಮಗೆ ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ನೆನಪು ಬಂದರೆ ಅವರನ್ನು ಸಮಯ ಕೊಡಬೇಕು, ಆಗ ದೇವರು ನಿಮ್ಮ ಪಾಪವನ್ನು ಕ್ಷಮಿಸ್ತಾನೆ. ಇಲ್ಲದೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡಿ, ಅಪೊಸ್ತಲ ಪೌಲನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30 ಮತ್ತು 31ನೇ ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನ ನಿಮ್ಮಿಂದ ದೂರ ಮಾಡಿರಿ. ಅಪೊಸ್ತಲನೇ ಪವಿತ್ರಾತ್ಮನನ್ನು ದುಃಖಪಡಿಸಬಾರದು, ಆತನು ನಿಮಗೆ ಮುದ್ರೆ ಹಾಕಿದ್ದಾನೆ. ಮತ್ತು ಏನಿದೆ ಅಪೊಸ್ತಲನು ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲ, ದೂಷಣೆ ಇವುಗಳನ್ನು ಸಾಕು ನಿಮ್ಮಿಂದ, ನಿಮ್ಮ ಮನಸ್ಸಿನಿಂದ, ನಿಮ್ಮ ಆಲೋಚನೆಯಿಂದ, ನಿಮ್ಮ ಆತ್ಮದಿಂದ ಈ ಎಲ್ಲ ಸಂಗತಿಯನ್ನು ದೂರ ಮಾಡಬೇಕು, ತೆಗೆದು ಹಾಕಬೇಕು. ಇಲ್ಲದೆ ನಿಮ್ಮ ಒಳಗೆ ವಾಸ ಮಾಡುವ ಪವಿತ್ರಾತ್ಮ ದುಃಖವಾಗ್ತದೆ, ಅಷ್ಟೇ ಆಶೀರ್ವಾದಕ್ಕೆ ಅಡ್ಡಿ ಆಗ್ತದೆ. ಅದಕ್ಕೋಸ್ಕರ ಈ ಭೂಲೋಕದಲ್ಲಿ ಆಶೀರ್ವಾದ ಹೊಂದಬೇಕೆಂಬುದೇ ಯೇಸು ಕ್ರಿಸ್ತನ ತಂದೆ ದೇವರ ಚಿತ್ತವಾಗಿದೆ. ಈ ಆಶೀರ್ವಾದ ಹೊಂದಬೇಕಾದ್ರೆ ಯಾರ ಬಗ್ಗೆಯೂ ದ್ವೇಷವಾಗಲಿ ಕೋಪವಾಗಲಿ ಇಟ್ಟುಕೊಳ್ಳಬಾರದು. ಇದ್ದರೆ ಅದು ಮನಸ್ಸಿನಿಂದ ಸಮಯ ಕೊಡಬೇಕು, ಮತ್ತು ನಿಮ್ಮ ಮನಸ್ಸಿನಿಂದ ನಿಮ್ಮ ಕುಟುಂಬದಿಂದ ಅದು ತೆಗೆದು ಹಾಕಬೇಕು. ಆಗ ನಿಮಗೆ ಆಶೀರ್ವಾದ ಸಿಗ್ತದೆ ಎಂಬುದಾಗಿ ಪೌಲನು ಸಹ ಇಲ್ಲಿ ಹೇಳುವನಾಗಿದ್ದಾನೆ. 3ನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಧ್ಯಾನಿಸುವವರು ಆಗಬೇಕು. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಕಡೆ ಮಾತೆಂದರೆ ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಹೇಳ್ತೇನೆ, ಇವತ್ತು ನಿಮ್ಮ ಮನಸ್ಸು ಪ್ರೇರೆ, ಶುದ್ಧ ಮನಸ್ಸು ಪ್ರೇರೆ ನಿಮಗೆ ಬೇಕು. ದೇವರ ಆಶೀರ್ವಾದ ಬೇಕಾದರೆ, ದೇವರ ದರ್ಶನ ನಿಮಗೆ ಸಿಗಬೇಕಾದರೆ, ದೇವರ ಆತ್ಮನ ಅಭಿಷೇಕ ಹೊಂದಬೇಕು. ಈ ಶುದ್ಧ ಹೃದಯ ಇರಬೇಕಾದರೆ ಇಲ್ಲಿ ದೇವರ ವಾಕ್ಯ ಆಗಿದೆ ಪ್ರೇರೆ. ಕಡೆಯ ಸಹೋದರ ಯಾವುದು ಸತ್ಯವು ದೇವರ ವಾಕ್ಯ ಸತ್ಯವಾಗಿದೆ. ಎಷ್ಟು ದೇವರ ವಾಕ್ಯ ಧ್ಯಾನ ಮಾಡ್ತಾರೋ ಆ ದೇವರ ವಾಕ್ಯದಲ್ಲಿರುವ ಅನೇಕ ದೃಷ್ಟಾಂತ ಅಲ್ಲೇ ಅನೇಕ ಅದ್ಭುತಗಳು, ಅನೇಕ ದೃಷ್ಟಾಂತಗಳು ಎಷ್ಟು ದೇವರ ವಾಕ್ಯ ಧ್ಯಾನ ಮಾಡ್ತಾರೋ ಅಷ್ಟು ಆ ವಾಕ್ಯದಲ್ಲಿ ಶಕ್ತಿ ಉಂಟು. ಅದರ ವಾಕ್ಯೋಪರಿ ನೀವು ಧ್ಯಾನ ಮಾಡುವಷ್ಟು ವಾಕ್ಯ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸು ಶುದ್ಧೀಕರಿಸುವ ಸಾಮರ್ಥ್ಯ ದೇವರ ವಾಕ್ಯಕ್ಕೆ ಉಂಟು. ಅದಕ್ಕೋಸ್ಕರ ನಿಮ್ಮ ಮನಸ್ಸು ಶುದ್ಧೀಕರಣವಾಗಬೇಕಾ, ನಿಮ್ಮ ಹೃದಯ ಶುದ್ಧೀಕರಿಸಲ್ಪಡಬೇಕಾ, ಆದಷ್ಟು ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ. ದೇವರ ವಾಕ್ಯವನ್ನು ಎಷ್ಟು ಧ್ಯಾನ ಮಾಡಿ ಈ ವಾಕ್ಯವು ನಿಮ್ಮ ಹೃದಯವನ್ನು ಶುದ್ಧೀಕರಿಸದೆ ನಿಮ್ಮನ್ನು ರೂಪಾಂತರ ಮಾಡ್ತದೆ. ಯಾಕಂದ್ರೆ ನಾವು ನೋಡ್ತೇವೆ 2ನೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ
ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರಿಪುಲವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದಿದೆ. ಎಷ್ಟು ನೀವು ಇದರ ವಾಕ್ಯ ದರ್ಪಣ, ಇದರ ಕನ್ನಡಿಯಾಗಿದೆ. ಎಷ್ಟು ಈ ಕನ್ನಡಿಯನ್ನು ನೋಡುತ್ತೀರೋ, ಎಷ್ಟು ಇದರ ವಾಕ್ಯ ಓದಿ ಧ್ಯಾನ, ಆ ವಾಕ್ಯದಲ್ಲಿ ಶಕ್ತಿ ಉಂಟು ಪ್ರೇರೆ. ಈ ವಾಕ್ಯವು ಓದುವಾಗ ಇವಾಗ ದೇವರ ಆತ್ಮನು ಪ್ರೇರೆ, ಈ ವಾಕ್ಯವು ನಿಮ್ಮ ಹೃದಯವನ್ನು, ಮನಸ್ಸನ್ನು ಪರಿಪೂರ್ಣ ಶುದ್ಧೀಕರಿಸದೆ, ನೂತನ ಮಾಡದೆ, ನೂತನ ಮನಸ್ಸು, ನೂತನ ಆಲೋಚನೆ ಕೊಟ್ಟು ನಿಮ್ಮನ್ನು ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಅದು ಮಾರ್ಪಾಡು ಮಾಡ್ತದೆ ಎಂಬುದಾಗಿರ್ತದೆ ಪ್ರಿಯರೇ. ಆ ರೀತಿ ನೀವು ಆಗುವಾಗ ಪ್ರಿಯರೇ ಆಶೀರ್ವಾದವನ್ನು ಹೊಂದುತ್ತೀರಿ. ದೇವರ ದರ್ಶನ, ದೇವರ ಆತ್ಮನ ಅಭಿಷೇಕ, ವರಗಳು ನಿಮ್ಮಲ್ಲಿ ಕಾರ್ಯವಾಗುತ್ತವೆ ಪ್ರಿಯರೇ. ಅದು ಈ ರೀತಿ ನೀವು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು ಪ್ರಿಯರೇ. ಇದು ಅತಿ ಅಗತ್ಯವಾಗಿದೆ ಪ್ರಿಯರೇ. 4ನೇ ಸಂಗತಿಯನ್ನು ನೋಡ್ತೇವೆ ಪ್ರಿಯರೇ. ದಿನಾಲು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವವರು ಆಗಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಆದ ಕಾರಣ ನೀನು ಅಪರಾಧದಿಂದ ನಿಮ್ಮ ಮನಸ್ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿನ್ನಿಂದ ತೊಳೆದುಕೊಂಡು ಪರಿಪೂರ್ಣ ನಂಬಿಕೊಳ್ಳುವವರಾಗಿಯೂ ಯಥಾರ್ಥ ದೇವರ ಬೆಳಿಗ್ಗೆ ಬರೋಣ. ಅಪೊಸ್ತಲರಲ್ಲಿ 4 ಸಂಗತಿ ಇರ್ತೇವೆ. ಆದ ಕಾರಣ ನೀನು ಅಪರಾಧಿ ನಮ್ಮ ಮನಸ್ಸಾಕ್ಷಿ ಹೇಳದಂತೆ ಪ್ರೇರೆ. ದಿನಾಲು ನಿಮ್ಮ ಪ್ರಾರ್ಥನೆ ಜೀವಿತ ಜಾಸ್ತಿ ಮಾಡಬೇಕು. ಕಡಿಮೆ ಎಂದರೆ 1 ಗಂಟೆಯಾದರೂ ಪ್ರೇರೆ ಪ್ರಾರ್ಥನೆ ಮಾಡಲಿಕ್ಕೆ ಉಪಯೋಗಿಸುವರಬೇಕು. ಅದರಲ್ಲಿ ಪ್ರೇರೆ ಅರ್ಧ ಗಂಟೆಯಾದರೂ ಸ್ತುತಿಸುವವರು, ಆರಾಧನೆ ಮಾಡುವವರು ಆಗಬೇಕು ಪ್ರೇರೆ. ಈ ರೀತಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಆ ಪ್ರಾರ್ಥನೆ ಸಮಯ ಸ್ತುತಿ, ಆರಾಧನೆ, ವಿಜ್ಞಾಪನೆ ಎಲ್ಲ ಸೇರಿ ಅಟ್ಲೀಸ್ಟ್ 1 ಗಂಟೆಯಾದರೂ ಪ್ರಾರ್ಥನೆ ಮಾಡುವುದಾದರೆ ಪ್ರೇರೆ ನಿಮ್ಮ ಮನಸ್ಸಾಕ್ಷಿ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸಾಕ್ಷಿ ಪ್ರೇರೆ ನಿಮಗೆ ಅಪರ ತೀರ್ಪು ಕೊಡುತ್ತದೆ. ಪಾಪ ಇದ್ದರೆ ಆಗ ಇಮ್ಮಿಡಿಯೇಟ್ ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸು ಅಪರ ತೀರ್ಪು ಕೊಡುತ್ತೆ ಎಂಬುದೇ ದೇವರ ವಾಕ್ಯವನ್ನು ಓದುವರಬೇಕು ಪ್ರೇರೆ. ದೇವರ ವಾಕ್ಯಲ್ಲಿ ನೀರಿಗೆ ಹೋಲಿಕೆ ಮಾಡ್ತಾನೆ ಅಪೊಸ್ತಲನು. ಎಷ್ಟು ದೇವರವಾಗಿ ಓದುತ್ತೀರೋ ಧ್ಯಾನ ಈ ವಾಕ್ಯದ ಎಂಬ ನೀರು ಅದು ನಿಮ್ಮ ಪರಿಪೂರ್ಣ ತೊಳೆದು ನಿಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸ್ತದೆ. ಈ ವಾಕ್ಯ ಅಪೊಸ್ತಲನು ನೀರಿಗೆ ಹೋಲಿಕೆ. ಯಾಕಂದರೆ ಅಲ್ಲಿ ನಂಬಿಕೆಯಲ್ಲಿ ನಾವು ನೋಡ್ತೇವೆ, ವಿಮೋಚಕರ ಪುಸ್ತಕ 30ನೇ ಅಧ್ಯಾಯದಲ್ಲಿ ಉಂಟು ಪ್ರೇರೆ. ದೇವತೆ ಗುಡಾರಕ್ಕೆ ಹೋಗೋ ಮೊದಲು ಅವರ ಗಂಗಾಲದಲ್ಲಿ ಕೈ ಕಾಲನ್ನು ತೊಳೆದುಕೊಂಡು ಹೋಗಬೇಕು ಎಂಬುದಾಗಿ ಆ ದೇವತೆ ಗುಡಾರದೆ ಅದು ನಿಯಮವಿತ್ತು ಪ್ರೇರೆ. ಅದಕ್ಕೆ ಉಲ್ಲೇಖ ಮಾಡ್ತಾನೆ, ದೇಹವನ್ನು ತಿಳಿ ನೀರು ಅಂದರೆ ಅದರ್ಥ ದೇವರ ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಧ್ಯಾನ ಮಾಡಲು. ಈ ವಾಕ್ಯದಲ್ಲಿರುವ ನೀರು ದೇವರ ವಾಕ್ಯ ನೀರುಗಳು, ಈ ವಾಕ್ಯ ಎಂಬ ನೀರು ಏನ್ಮಾಡ್ತದೆ ನಿಮ್ಮನ್ನು ಪರಿಪೂರ್ಣ ತೊಳೆದು ನಿಮ್ಮ ಶುಭ್ರ ಮಾಡ್ತದೆ, ಶುದ್ಧ ಮನಸ್ಸಾಗಿಸಿಕೊಳ್ತದೆ. ನಿಮ್ಮಲ್ಲಿ ಅಪರಾಧ ಮನಸ್ಸಿದ್ದರೆ ಅದು ವಾಕ್ಯ ತೋರಿಸುವಾಗ ನಿಮ್ಮ ಒಪ್ಪಿಕೊಳ್ಳುವುದರೆ, ಅರಿಕೆ ಮಾಡುವುದರೆ ಯೇಸು ನಿಮ್ಮನ್ನು ಪ್ರೋಕ್ಷಿಸಿದೆ. ಅಲ್ಲಿ 2 ಸಂಗತಿ. ಫಸ್ಟ್ ಪಾಪ ಒಪ್ಪಿಕೊಳ್ಳುವ, ಅರಿಕೆ ಮಾಡುವ, ಯೇಸು ಕ್ರಿಸ್ತರ ರಕ್ತವು ನಿಮ್ಮ ಹೃದಯವನ್ನು ಪ್ರೋಕ್ಷಿಸ್ತದೆ. ದೇಹವನ್ನು ತಿಳಿಯನ್ನು ತೊಳೆದುಕೊಳ್ಳುವುದಂದರೆ ವಾಕ್ಯ ಎಷ್ಟು ಓದಿದರೂ ವಾಕ್ಯ ಅಷ್ಟು ನಿಮ್ಮ ದೇಹವು ಪರಿಶುದ್ಧವಾಗ್ತದೆ. 3ನೇದಾಗಿ ನಿಮ್ಮಲ್ಲಿ ವಾಕ್ಯ ಓದಿದಷ್ಟು ನಂಬಿಕೆ ಬರುತ್ತದೆ. 4ನೇದಾಗಿ ಯಥಾರ್ಥರದೆ ಅಂದರೆ ದೇವರ ವಾಕ್ಯ ವಿಧೇಯರಾಗಿ ಕೊಂಡು ನೀವು ಪ್ರಾರ್ಥನೆ ಮಾಡೋದು. ಈ 4 ಸಂಗತಿಗಳು ನೀವು ಮಾಡಿ ಪ್ರಾರ್ಥನೆ ಮಾಡೋದು ಡೆಫಿನೆಟ್ ನೀವು ನಿರ್ಮಲ ಚಿತ್ತರಾಗ್ತೀರಿ ಮತ್ತು ದೇವರ ಆಶೀರ್ವಾದವನ್ನು 100% ಹೊಂದುತ್ತೀರಿ ಪ್ರೇರೆ. ಇದು ಅತಿ ಇಂಪಾರ್ಟೆಂಟ್ ಆಗಿದೆ. ನೀವು ಆಶೀರ್ವಾದ ಹೊಂದಬೇಕಾದ್ರೆ ನಿರ್ಮಲ ಚಿತ್ತ ಈ ರೀತಿ ಮಾಡಿದ್ರೆ 100% ಲೋಕದಲ್ಲಿ ನಿರ್ಮಲ ಚಿತ್ತರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ, ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ ಪ್ರಾರ್ಥನೆ ಬಗ್ಗೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಅದು ನಿಮ್ಮ ಸಮೀಪಕ್ಕೆ ಬರುವಲ್ಲಿ. ಯಾಕೋಬ ಹೇಳ್ತಾನೆ ದೇವರ ಸಮೀಪ ದೇವರ ಸಮೀಪಕ್ಕೆ ಬರುವುದೇ ಪ್ರಾರ್ಥನೆ. ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರೋ, ಆದಿತ್ಯವಾರ ಆರಾಧನೆಗೆ ಸಭೆಗೆ ಬರ್ತೀರೋ, ಉಪವಾಸ ನೀವು ದೇವರ ಸಮೀಪಕ್ಕೆ ಎಷ್ಟು ನೀವು ಪ್ರಾರ್ಥನೆಗೆ ಹತ್ತಿರ ಬರುತ್ತೋ ಅಷ್ಟು ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾ ನಿಮ್ಮದೇ ಹಾಕಬಾರ್ದೆ. ಮತ್ತು ಹೇಳ್ತಾನೆ, ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದೇ ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿದವರಾಗಿರಿ. ಇದರ್ಥ ಪ್ರಾರ್ಥನೆ ಪ್ರಕಾರ 1 ವೇ ಕಮ್ಯುನಿಕೇಷನ್ ಅಲ್ಲ, ಪ್ರಾರ್ಥನೆ 2 ವೇ ಕಮ್ಯುನಿಕೇಷನ್. ನೀವು ಹೇಗೆ ನೀವು ಪ್ರಾರ್ಥನೆ ಮಾಡಿದ್ರೆ ಹಾಗೆ ವಾಕ್ಯವನ್ನು ಓದಬೇಕು. ಪ್ರಾರ್ಥನೆ ಮತ್ತು ವಾಕ್ಯ ಜೊತೆಯಲ್ಲಿ ಹೋಗಬೇಕು. ನೀವು ಪ್ರಾರ್ಥನೆ ಮಾಡಿರಿ, ವಾಕ್ಯ ಓದಿರಿ, ಪ್ರಾರ್ಥನೆ ಮಾಡಿ ವಾಕ್ಯ ಓದಿಕೊಂಡು ಧ್ಯಾನ ಮಾಡಬೇಕು. ದೇವರ ಹತ್ರ ಬೇಡ ದೇವ ಈ ವಾಕ್ಯದ ಮುಖಾಂತರ ನನ್ನ ಹೃದಯವನ್ನು ಪರೀಕ್ಷಿಸಿದೇವ, ನನ್ನ ಅಂತರ್ಯವನ್ನು ಶೋಧಿಸಿದೇವ, ದೇವನಲ್ಲಿ ಏನಾದರೂ ಪಾಪಗಳು ಈ ರೀತಿ ಈ ಪ್ರಾರ್ಥನೆ ಪೂರ್ವಕ ದೇವರ ವಾಕ್ಯ ಓದುವುದಾದರೆ ಮಾತ್ರವೇ ಪವಿತ್ರಾತ್ಮನು ವಾಕ್ಯದ ಮುಖಾಂತರ ನಿಮ್ಮ ಹೃದಯದಲ್ಲಿರುವ ಗುಪ್ತವಾದ ಪಾಪಗಳನ್ನು, ನಿಮ್ಮಲ್ಲಿರುವ
ಅರಿಕೆ ಮಾಡಿದ ಪಾಪಗಳನ್ನು ನಿಮ್ಮೆಲ್ಲ ಅವಿಧನ್ನು ತೋರಿಸಿಕೊಡುವಾಗ ನಿಮಗೆ ನಿಜವಾದ ಪಶ್ಚಾತ್ತಾಪ ಬರ್ತದೆ. ಅಯ್ಯೋ, ಅಲ್ಲಿ ನಾವು ಯೆಶಾಯ ಪ್ರವಾದಿ ಪ್ರಾರ್ಥನೆ ಮಾಡಿದನು, ದೇವರಿಗೆ ಸ್ತುತಿ ಆರಾಧನೆ ಮಾಡಿ ಆಗ ಅವನಿಗೆ ಪಶ್ಚಾತ್ತಾಪ, ಅಯ್ಯೋ ನಾನು ಒಳಸುತ್ತಿಯವನು ಮಧ್ಯೆ ವಾಸ ಮಾಡಿದ ಕೂಗುವಾಗ ಅಲ್ಲಿ ಪರಲೋಕದ ದೇವದೂತನು ಬೆಂಕಿ ಕಂಡಂತಂದು ಅವನ ನಾಲಿಗೆ ಮುಟ್ಟುವಾಗ ಅವನಿಗೆ ಬಿಡುಗಡೆ ಆಯಿತು. ಮತ್ತು ಅವನ ದೇವರ ಸ್ವರವನ್ನು ಕೇಳಿದನು, ದೇವರ ಅಭಿಷೇಕ ಹೊಂದಿಕೊಂಡು ಪ್ರವಾದಿ ಆದನು. ಇವತ್ತು ಈ ರೀತಿ ನಿಮಗೆ ದೇವರ ದರ್ಶನ ಆಗಬೇಕಾ, ದೇವರ ಸೇವಕರಾಗಿ ನೀವು ಮಿನುಗಬೇಕಾ ನೀವು ದೇವರ ಹತ್ತಿರ ಬೇಕು ಪ್ರಾರ್ಥನೆ ಮುಖಾಂತರವಾಗಿ. ಮತ್ತು ಅದೇ ದೇವರ ವಾಕ್ಯನ ಅತಿ ಹೆಚ್ಚು ಓದುವವರಾಗಬೇಕು. ವಾಕ್ಯ ಓದುವ ಪ್ರಾರ್ಥನೆ ಪೂರ್ವಕ ಓದಿರಿ, ವಾಕ್ಯ ಓದುವ ಧ್ಯಾನ. ದೇವರೇ ಈ ವಾಕ್ಯ ನಾನು ಪರೀಕ್ಷಿಸುದೇವ, ಆಗ ಪವಿತ್ರಾತ್ಮನು ವಾಕ್ಯ ನಿಮ್ಮನ್ನು ಪರೀಕ್ಷಿಸುವಾಗ ಆ ವಾಕ್ಯ ಇಬ್ಬೈಕತ್ತಿ ಅದು ನಿಮ್ಮ ಒಳಗೆ ತೂರಲು ಹೋಗುವಾಗ ಎಲ್ಲಿಯಾದರೂ ಪಾಪವಿರುತ್ತದೆ. ಯೆಶಾಯ ಪ್ರವಾದಿ ಬಂದ ಹಾಗೆ ನೀವು ಸಹ ಕೂಗಿతే, ಅಯ್ಯೋ ದೇವ ನಾನು ಒಲಿಸುತ್ತೇನು, ಅಯ್ಯೋ ಈ ರೀತಿ ಕೂಗಿ ಪಶ್ಚಾತ್ತಾಪಡಬೇಕು, ಕಣ್ಣೀಡಬೇಕು. ಮತ್ತು ದೇವರಿಗೆ ಪ್ರತಿಜ್ಞೆ ದೇವ ಇನ್ನು ಮುಂದೆ ಈ ಪಾಪದವನ್ನು ಬಿಟ್ಟು ಬಿಡುತ್ತೇವ, ನಾನು ಇದು ಪಾಪವನ್ನು ಬಿಡುತ್ತೇನೆ ಎಂಬುದಾಗಿ ನೀವು ಬಿಟ್ಟು ಬಿಡಬೇಕು. ಆವಾಗ ದೇವರ ಆತ್ಮನು ನಿಮಗೆ ದರ್ಶನ ಕೊಡುತ್ತಾನೆ. ನಿಮ್ಮ ಹತ್ರ ಕನಸಲ್ಲಿ ಮಾತನಾಡಬಹುದು, ಆತನ ಸ್ವರಕ್ಕಲ್ಲಿ ಯೆಶಾಯನಾಗೆ. ಆಗ ನೀವು ನಿಮ್ಮ ಕೆಲವರು ದೇವರ ಸೇವಕರನಾಗಿ ನೀವು ಉಪಯೋಗ ಮಾಡುವನಾಗಿದೆ. ದೇವರ ದರ್ಶನ ನಿಮಗೆ ಆಶೀರ್ವದಿಸುತ್ತೀರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿದ್ದು. ಆ ವಾಕ್ಯ, ಈ ವಾಕ್ಯ ಎಂಬ ವಾಕ್ಯವೇ ದೇವರು. ದೇವರ ವಾಕ್ಯಕ್ಕೆ ವಿದ್ಯರಾಗಬೇಕು. ಎಷ್ಟು ವಿದ್ಯರಾಗ್ತಾರೋ ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ನಿಮ್ಮ ಎಲ್ಲ ಪರಿಸ್ಥಿತಿಯಿಂದ, ಎಲ್ಲ ಕಷ್ಟದಿಂದ, ಸಾಲಿಂದ, ತಿಪ್ಪೆಯಿಂದ ಬಿಡಿಸಿ ಮೇಲನವರನ್ನಾಗಿ ಮಾಡುತ್ತಾನೆ. ಇತರರಿಗೆ ಕೊಡುವವರನ್ನಾಗಿ ಮಾಡಿ. ಈ ರೀತಿಯ ಧರ್ಮ 28:1-14 ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಆಶೀರ್ವಾದ ಮಾಡುತ್ತಾನೆ. ಈಗ ನಾವು 5ನೇ ಸಂಗತಿ ನೋಡ್ತೇವೆ. ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಳ್ಳಬೇಕು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನ ಒಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ಯೇಸು ಕ್ರಿಸ್ತನೇ ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ಅದೇ ಅರ್ಥ ಇದು ಕಣ್ಣಿನಲ್ಲಿ ಏನು ನೋಡುತ್ತೀರೋ. ಒಂದು ವೇಳೆ ಇವತ್ತು ಅನೇಕ ರೀತಿ ಮೊಬೈಲ್ ಚಟಕ್ಕೆ ಒಳಗಾಕೊಂಡು ಅನೇಕರು ಮೊಬೈಲ್ ಮುಖಾಂತರ ಕೆಟ್ಟ ಸಿನಿಮಾಗಳನ್ನು, ಬ್ಲೂ ಫಿಲ್ಮ್ಗಳನ್ನು, ಪೊರ್ನೋಗ್ರಫಿಗಳನ್ನು, ಬೇರೆ ಬೇರೆ ರೀಲ್ಸ್ಗಳನ್ನು ನೋಡಿಕೊಂಡು ಆ ಕಣ್ಣಿನ ಅನೇಕರ ಒಳಗೆ ಕೆಟ್ಟ ಪಾಪ, ವ್ಯಭಿಚಾರ, ಬೇರೆ ಬೇರೆ ರೀತಿಯ ಪಾಪ, ಕೆಲವು ದುರಾತ್ಮಗಳು ಸಹ ಕಣ್ಣಿನ ಮುಖದ ಪ್ರವೇಶ ಮಾಡಿಕೊಂಡು ಗೊತ್ತೇ ಆಗದೆ ಕೆಲವರ ಆತ್ಮದಲ್ಲಿ ಬಿಡಾರ ಮಾಡಿಕೊಂಡಿರುತ್ತೇವೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ಈ ರೀತಿ ಕಣ್ಣಿನ ಮುಖಾಂತರ ಸೈತಾನ ಒಳಗೆ ಹೋಗಬಾರ್ದು. ಕಣ್ಣಿನ ಮುಖದ ಪಾಪ ಒಳಗೆ ಒಂದು ಬಾಗಿಲಾಗಿದೆ. ಅದಕ್ಕೆ ಯೇಸು ಕ್ರಿಸ್ತ ನಿಮ್ಮ ಕಣ್ಣು ಅದು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಕಣ್ಣೊಡನೆ ನಿಬಂಧನೆ ಮಾಡಬೇಕು. ಯೋಬನ ಪುಸ್ತಕ 31ನೇ 1ನೇ ಭಾಗದಲ್ಲಿ ಯೋಬನು ಹೀಗೆ ನಿಬಂಧನೆ ಮಾಡ್ತಾನೆ, ನಾನು ನನ್ನ ಕಣ್ಣುಗಳನ್ನೇ ಒಡಂಬಡಿಕೆ ಮಾಡುತ್ತೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟಿನು. ಈ ರೀತಿ ನಿಮ್ಮ ಕಣ್ಣುಗಳನ್ನೇ ಪ್ರತಿದಿನವೂ ಒಂದು ನಿಬಂಧನೆ ಮಾಡಬೇಕು. ನಿಮ್ಮ ಕಣ್ಣುಗಳಲ್ಲಿ ಯುವತಿಯನ್ನು, ಅದೇ ಹುಡುಗಿಯರು, ಯುವಕರನ್ನು, ಅದೇ ಬ್ಲೂ ಫಿಲ್ಮ್, ಪೊರ್ನೋಗ್ರಫಿ, ಕೆಟ್ಟ ಸಿನಿಮಾಗಳನ್ನು ನೋಡುವುದಿಲ್ಲ ಎಂಬುದಾಗಿ ನಾವು ಪ್ರಾಮಿಸ್ ಮಾಡಬೇಕು. ದೇವರಿಗೆ ಪ್ರಾಮಿಸ್ ಕೊಡಬೇಕು. ಹಾಗೆ ಮಾಡಿದರೆ ಮಾತ್ರವೇ ಈ ಲೋಕದಲ್ಲಿ ಈ ಮೊಬೈಲ್ ಯೂಸ್ ಮಾಡೋರು ಈ ರೀತಿಯ ದುಷ್ಟ ಚಟಕ್ಕೆ ಒಳಗಾಗೋದಿಲ್ಲ. ಇದನ್ನು ಪ್ರಾಮಿಸ್ ಮಾಡೋದಿಲ್ಲ. ಸೈತಾನನು ಈ ಮೊಬೈಲ್ ಮುಖಾಂತರ ನಿಮ್ಮ ಈ ದುಷ್ಟ ಚಟಕ್ಕೆ ಒಳಗೆ ಹೋಗುವಾಗ ನಿಮ್ಮ ಕಣ್ಣು ಮುಖಾಂತರ ಕೆಲವು ದುರಾತ್ಮಗಳೊಳಗೆ ಬರ್ತವೆ. ಪಾಪ ಒಳಗೆ ಬಂದು ನಿಮ್ಮ ಇಡೀ ಆತ್ಮವನ್ನು ಹಾಳು ಮಾಡ್ತದೆ. ಮತ್ತು ಇಂಥವರು ಆಶೀರ್ವಾದ ಹೊಂದುವುದಿಲ್ಲ. ಇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ವಾಕ್ಯ ದಾಂಡನೆ ಮಾಡು ಅವರ ಆತ್ಮ ಸತ್ತು ಹೋಗ್ತಾರೆ. ಅದಕ್ಕೋಸ್ಕರ ಇಸ್ಕೊಳ್ತಾನೆ, ನಿರ್ಮಲ ಚಿತ್ತರು ಧನ್ಯರು, ಅವ್ರ ದೇವರು ನೋಡುವಾಗ ನಿರ್ಮಲ ಚಿತ್ರ ಆಗಬೇಕಾದರೆ ಕಣ್ಣುಗಳಿಗೆ ನಿಬಂಧನೆ ಮಾಡಬೇಕು. ಯೋಬನ ಪುಸ್ತಕ 31ನೇ ಆದಿಯಲ್ಲಿ 1ನೇ ವಾಕ್ಯ, ನನ್ನ ಕಣ್ಣುಗಳು ನಾನು ನಿಬಂಧನೆ ಮಾಡಿಕೊಂಡಿದ್ದೇನೆ. ಇವತ್ತಿನ ಮೇಲೆ ಹೀಗೆ ನೀವು ನಿಬಂಧನೆ ಮಾಡಿದರೆ ನಿಮಗೆ ಗಂಡಸರಿಗೆ, ಅದು ಹುಡುಗರಿಗೆ, ಯಮನರಿಗೆ ನೀವು ಯುವತಿಯ ಮೇಲೆ ಕೆಟ್ಟ ರೀತಿ ನೋಡೋದಿಲ್ಲ. ಅವ್ರ ನಿಮ್ಮ ಸಹೋದರಿನ ಪ್ರೀತಿ ಮಾಡಿ ಅದೇ ಕೆಟ್ಟ ಸಿನಿಮಾ, ಬ್ಲೂ ಫಿಲ್ಮ್ ಪಡ್ಕೊಂಡು ನೋಡೋದಿಲ್ಲ. ಹಾಗೆ ಹುಡುಗರು ಈ ರೀತಿ ನಿಬಂಧನೆ, ಈ ರೀತಿ ಕೆಟ್ಟ ಪಾಪ ಮಾಡಿ ಈ ರೀತಿ ನೀವು ಈ ಕಣ್ಣುಗಳನ್ನೇ ನಿಬಂಧನೆ ಮಾಡಿಕೊಳ್ಬೇಕು. ಓಡಮಡಿಕೆ ಮಾಡಿಕೊಂಡ್ರೆ ಮಾತ್ರವೇ ಈ ನಮ್ಮ ಯೌವನ ಪ್ರಾಯದಲ್ಲಿ ನೀವು ಪರಿಸ್ಥಿತಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆಗ ದೇವರು ನಿಮ್ಮನ್ನು ಯೌವನ ಪ್ರಾಯದಲ್ಲಿಯೂ ನಿಮ್ಮ ಮುದಿ ಪ್ರಾಯದಲ್ಲಿಯೂ ಆಶೀರ್ವಾದ ಮಾಡ್ತಾನೆ, ಉಪಯೋಗ ಮಾಡುವನು ಆಗಿದ್ದಾನೆ.
6ನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯವನ್ನು ಓದುವವರು, ಧ್ಯಾನಿಸುವವರು ಮತ್ತು ಕೈಕೊಂಡು ನಡೆಯುವವರು ಆಗಬೇಕು. ಎಫೆಸ ದೇವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವಿಲ್ಲದೆಯೂ ನಿರ್ಮಿಸಲ್ಪಟ್ಟಿದೆ. ಅಪ್ಪನು ಅತಿ ಸ್ಪಷ್ಟ ಹೇಳ್ತಾರೆ, ಯೇಸು ಕ್ರಿಸ್ತನಲ್ಲಿರುವ ಸತ್ಯವೆಂದರೆ ನೀವು ನಿಮ್ಮ ಇಂದಿನ ನಡೆದ ಅನುಸರಿಸಿ ಪೂರ್ವ ಸಮಯ ತೆಗೆದು ಹಾಕಿಬೇಡಿ. ಅದು ಮೋಸಕರದ ದುರಾಸೆಯನ್ನು ಕೆಟ್ಟು ಹೋಗುತ್ತದೆ. ಪ್ರೇ ಇವತ್ತು ಯೇಸು ಕ್ರಿಸ್ತ ನಿರ್ಮಲ ಚಿತ್ತರು ಧನ್ಯ. ನೀವು ನಿರ್ಮಲ ಚಿತ್ತರಾಗಬೇಕಾ? ಪ್ರೇ ದಿನಾಲು ದೇವರ ವಾಕ್ಯನ ಓದಲೇಬೇಕು, ದೇವರ ವಾಕ್ಯನ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿಕೊಂಡು ನಿಮ್ಮೆಲ್ಲ ಪೂರ್ವ ಸ್ವಭಾವ, ನಿಮ್ಮೆಲ್ಲ ಪಾಪದ ಸ್ವಭಾವ ದಿನಾಲು ವಾಕ್ಯದ ಮೇಲೆ ತೆಗೆದು ಹಾಕಬೇಕು. ಮತ್ತು ವಾಕ್ಯಕ್ಕೆ ವಿಧಿಯಾಗುವುದಾರಿ ನೀವು ದಿನಾಲು ನೂತನ ವ್ಯಕ್ತಿಗಳಾಗ್ತೀರಿ, ನೂತನ ಮನಸ್ಸಾಗ್ತೀರಿ, ನೂತನ ಸೃಷ್ಟಿ. ವಾಕ್ಯ ಎಷ್ಟು ಕೈಕೊಂಡು ನಡೀತೀರೋ ಅಷ್ಟು ಈ ವಾಕ್ಯದಲ್ಲಿ ನೀವು ನೂತನ ವ್ಯಕ್ತಿಗಳಾಗ್ತೀರಿ, ನೂತನ ಮನಸ್ಸುಕೊಳ್ಳುತ್ತೀರಿ. ಪರಲೋಕ ಭಾವದವಾಗಿದೆ. ಯೇಸು ಸಾರಿಫಲ ದೇವರ ಭಯ ನಮ್ಮಲ್ಲಿ. ಆಗ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ. ಯಾವಾಗಲೂ ದೇವರ ಆತ್ಮನಿಂದ ತುಂಬಲ್ಪಡುತ್ತೀರಿ. ದೇವರು ನಿಮ್ಮನ್ನು ಉಪಯೋಗ ಮಾಡುವನಾಗಿದ್ದಾನೆ. ಒಂದು ವೇಳೆ ಪ್ರೇರೆ ನೀವು ಬರೀ ಪ್ರಾರ್ಥನೆ ಮಾಡ್ತೀವಿ. ಅನೇಕರು ಬರೀ ಪ್ರಾರ್ಥನೆ ಮಾತ್ರ ಮಾಡುತ್ತಾರೆ, ವಾಕ್ಯ ಓದಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕು ಪ್ರೇರೆ, ಅದರ ಜೊತೆ ವಾಕ್ಯ ಸಹ ಓದಬೇಕು. ಬರೀ ವಾಕ್ಯ ಓದಿದ್ರಲ್ಲ, ವಾಕ್ಯ ಧ್ಯಾನ ಮಾಡಬೇಕು. ಅದು ಸರಿ ಅರ್ಥ ಮಾಡಿಕೊಳ್ಳಬೇಕು ಬರೇ. ಮತ್ತು ಅಥವಾ ಈ ಟಿ ವಿ ಮಧ್ಯೆ ಕೆಲವು ವಾಕ್ಯ ಪುನಃ ಕೇಳಿ ಇದು ಅರ್ಥ ವಿವರಣೆ ನಿಮಗೆ ಬೇಕು ವಾಕ್ಯದ ಬರೇ. ಎಷ್ಟು ವಾಕ್ಯದ ನಿಮಗೆ ವಿವರಣೆ ಅರ್ಥವಾದ ಅಷ್ಟು ವಾಕ್ಯವನ್ನು ನಿಮ್ಮ ಜೊತೆ ಕೈಕೊಂಡು ನಡೆಯುವುದಾದರೆ ಮಾತ್ರ ಆ ಪೂರ್ವ ವಾಕ್ಯದ ಮುಖಾಂತರ ನಿಮ್ಮೆಲ್ಲ ಪೂರ್ವ ದಿನಾಲು ನೀವೇ ತೆಗೆದು ಹಾಕಬೇಕು ಬರೀ. ಎಷ್ಟು ನಿಮ್ಮ ಪೂರ್ವ ತೆಗೆದು ಹಾಕಿತೀರೋ ಮತ್ತು ಎಷ್ಟು ದೇವರ ವಾಕ್ಯವಿದೆ, ಆಗ ನೂತನ ವ್ಯಕ್ತಿಗಳಾಗ್ತೀರಿ, ನೂತನ ಮನಸ್ಸು ಹೊಂದ್ತೀರಿ, ನಿಮ್ಮ ಮನಸ್ಸು ನಿರ್ಮಲವಾಗ್ತದೆ. ಆವಾಗ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರ್ತದೆ. ಈ ರೀತಿ ಯೇಸು ಕ್ರಿಸ್ತನು ಆ ಪರ್ವತ ಮಾಡಿದ ಪ್ರಸಂಗದಲ್ಲಿ ನಿರ್ಮಲ ಚಿತ್ತರು ಧನ್ಯರು. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡುತ್ತೀರೋ 100% ನೀವು ನಿರ್ಮಲ ಚಿತ್ತ ಜೀವನ ಮಾಡಲು ಸಾಧ್ಯ ಉಂಟು. ಮತ್ತು ನೀವು ನಡೆಯುತ್ತಾರೆ 100% ಲೋಕದ ಜೀವಿಸಾಗ ದೇವರ ಆಶೀರ್ವಾದ ಅನುಭವಿಸಿ. ಅಷ್ಟೇ ದೇವರು ನಿಮಗೆ ದರ್ಶನ ಕೊಡುವನಾಗಿದ್ದಾನೆ. ದೇವರ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರಿ. ದೇವರು ನಿಮ್ಮನ್ನು ಆತ್ಮ ಮಹಿಮೆ ಉಪಯೋಗ ಮಾಡುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೊತೆ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುತ್ತ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿರುವ ಈ ಎಲ್ಲ ನಿನ್ನ ಮಕ್ಕಳನ್ನು ಈ ನಾಸ್ತಿಗೆ ಒಪ್ಪಿಸ್ಕೊಳ್ತೇನೆ. ಈ ವಾಕ್ಯಗಳ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆಯನ್ನು ಪಾಲಿಸು. ಪ್ರತಿದಿನವೂ ದೇವ ಈ ವೀಕ್ಷಕರು ಪರಿಶುದ್ಧರಾಗಿ, ನೀತಿವಂತರಾಗಿ, ನಿರ್ಮಲಚಿತ್ತರಾಗಿ ಜೀವಿಸಲಿಕ್ಕೆ ನಿನ್ನ ಶಕ್ತಿಯನ್ನು ಕೊಡಬೇಕು, ಕೃಪೆ ಕೊಡಬೇಕು. ಮತ್ತು ಪ್ರತಿಯೊಬ್ಬ ವೀಕ್ಷಕರು ದೇವ ನೀನು ಆಶೀರ್ವಾದ ಮಾಡಬೇಕು ನಾನು ಬೇಡ್ಕೊಳ್ದೇವ. ಪ್ರತಿಯೊಬ್ಬ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಬಡತನ ರೋಗದಲ್ಲಿದ್ದಾರೆ, ಸಾಲವರೆಲ್ಲರೂ ನೀನು ಆಶೀರ್ವಾದ ಮಾಡಬೇಕು. ಕಷ್ಟದಲ್ಲಿ ಬಿಡುಗಡೆ ಮಾಡಬೇಕು, ರೋಗಗಳನ್ನು ಗುಣ ಮಾಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.